ಓಕೆ, ನಮಸ್ಕಾರ. ಭಾಗ 2 ಮತ್ತೆ ಮುಂದುವರಿಸ್ತಾ ಇದ್ದೇನೆ. ತಬಲಾಕ 2 ತಂಡಗಳಿಗೆ 3 ತಂಡಗಳಿಗೆ ಕೊಡುವುದು ವಾಡಿಕೆ. ಹೌದು ಸರ್, ವಾಡಿಕೆ ಕೊಡ್ತಾರ. ಅದು ಪದ್ಧತಿ ಅನ್ನಂಗೆ ಆಗೈತಿ. ಪ್ಲಸ್ ಅದು ಕಂಪಲ್ಸರಿ ಅನ್ನೋಷ್ಟರ ಮಟ್ಟಿಗೂ ಬಂದಾಯ್ತು ಸರ್. ಬಂದದು ಆ ಒಂದು ವಿಚಾರದಲ್ಲಿ ಹಿಡಿದ ಹಠ ನೀವು ಬಿಡ್ಲಿಲ್ಲ ಸರ್. ತುಂಬಾ ಜನ ಹೇಳಿದ್ರು ನಿಮಗೆ, ಇಲ್ಲ ಹಂಗ್ ಮಾಡ್ಬೇಡ್ರಿ, ಹಿಂಗ್ ಮಾಡ್ರಿ, ಹಿಂಗ್ ಮಾಡಿದ್ರೆ ಹಂಗಾಗತ್ತಾ, ಹಂಗ್ ಮಾಡಿದ್ರೆ ಹಿಂಗಾಗತ್ತಾ, ನೀವ್ ಎಷ್ಟೊತ್ತಿದ್ರು ಅದಕ್ಕೆ ಇಷ್ಟು 3 ತಂಡಕ್ಕೆ ಕೊಡ್ಲೇಬೇಕು. ಹೌದ್ರಿ, ಇವನ್ನೆಲ್ಲ ತುಂಬಾ ಜನ ಹೇಳಿದ್ರು ಸರ್. ನಮ್ಗೆ ಆಮೇಲೆ ತಂಡ ನಿಮ್ಮಲ್ಲಿ ಬಾಳ ಕೊಡುದಿಲ್ಲ, ಹಂಗಾದ್ರ ಪಾಪ ಅವ್ರು ಅಂದದ್ ತಪ್ಪಲ್ಲ. ಯಾಕಂದ್ರೆ ಹಿಂದಿಂದ ಒಂದು ಎಲ್ಲವನ್ನ ತಿಳ್ಕೊಂಡು ಅವ್ರು ಅಂದಿರ್ತಾರ. ಅವ್ರದ್ದು ನಾವು ತಪ್ಪಂತ ಭಾವಿಸ್ಬಾರ್ದ್ರಿ. ಹೌದ್ರಿ ಅಪ್ಪ. ನಮ್ ಶೇಖರ್ ಅವ್ರ ಸಲಹೆ ಕೊಟ್ರ ನನಗೆ. ಏನನ್ ಸಲಹೆ ಕೊಟ್ರಂದ್ರ, ನೀವು ತಂಡಗಳ ತಬಲಾಜಿಯವ್ರು ಕೊಡ್ಲಿಲ್ಲ, ತಂಡಗಳು ಬಾಳ ಕೊಡುದಿಲ್ಲ ಸರ್ ಅಂತಕ್ಕಂಥ ಮಾತನ್ನ ಅಂದ್ರು ಸರ್. ಅಂದ್ರು ಬಾಳ ಅಂದ್ರೆ ಒಂದು 15 ಹಿಂಗೇನ್ರ ಕೂಡ್ಬೋದು. ಒಟ್ಟು ಏನಂದ್ರೆ ಬಹಳ ತಂಡಗಳು ಕೊಡುದಿಲ್ಲ ಅಂತಕ್ಕಂಥ ಪಾಪ ಅವ್ರು. ಯಾಕಂದ್ರಂದ್ರ ಹಿಂದೆ ಅವ್ರು ಎಲ್ಲಾ ಸ್ಪರ್ಧೆಗೂ ಹೋಗಿದಾರ ಸರ್. ಅವ್ರ ಪಾಪ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಆಗಿದ ಅನುಭವ ಅದು. ಡಬಲ್ ತಂಡ ಕೊಟ್ರ ಏನಾಗತ್ತದ, ಡಬಲ್ ಕೊಟ್ರ ತಂಡಗಳು ಜಾಸ್ತಿ ಕುಡಿಯವು, ಕೊಡ್ಲಾರ್ದವ್ರು ಇದ್ರಪ್ಪ ಅಂತಂದ್ರ ಹಂಗ ತಂಡಗಳು ಕಡಿಮೆ ಕುಡಿದಂತದ್ದು ಅದ. ಅದಕ್ಕೆ ಅವ್ರ ಸಲಹೆಗಳನ್ನ ಕೊಟ್ಟಾರ ಸರ್ ನಮಗೆ. ಕೊಟ್ರು. ಆಮೇಲೆ ಇಲ್ಲಿ ತಬಲಾದವ್ರಿಗೆ ಹ್ಞೂ ಸರ್ ಮಾತ್ರ ಒಂದು ಪ್ರಾಧಾನ್ಯತೆ ಇತ್ತು ಸರ್. ದಮಡಿ ಅವರಿಗೆ ನಾನು ಕಂಡಂಗ ಇರ್ಲಿಲ್ಲ. ಯಾಕೆ ನಾನು ಅಂದ್ರು ನಿಮ್ಗಿಂತ ಹಿಂಸೆ ಬಂದವ್ ನಾನು. ಹೌದ್ರಿ, ಹೌದು. ನಿಮ್ಗಿಂತ ಮುಂಚೆ ನಾನು ಅಲ್ಲಿ ಹೋಗಿ ಸ್ಪರ್ಧಾಕ್ಕೆ ಎಲ್ಲೋ ಹೋಗಿ ಬಂದವ್. ಹೌದ್ರಿ, ಹೌದು. ಏನಂತಿದ್ರು, ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ಬಾದಾಮಿ ತಾಲೂಕಿನವ್ರು ಯಾರು ಹೋಗಿ ಅಲ್ಲಿ ಬಹುಮಾನ ತಂದಿದ್ರ ಬೇರೆ ಕಡೆ ಎಲ್ಲಾದ್ರೂ ಹೋಗಿ? ಇಲ್ಲ ಸರ್, ಇಲ್ಲ. ನೀವು ಕಂಡಂಗ ತಂದಿಲ್ಲ ಸರ್. ಬಾದಾಮಿ ತಾಲೂಕಿನವ್ರು ಈಗ ನಮ್ಮಷ್ಟು ಪ್ರೈಸ್ ತಂದಾರ ಅಂದ್ರೆ ನಮ್ಮ ತಂಡ ಒಂದ ಅಂತ ಅನಿಸ್ತದ. ಯಾರು ತಂದಿನೂ ಇಲ್ಲ. ಇಷ್ಟಲ್ಲ, ಒಂದು ತಂದಿಲ್ಲ. ಇಲ್ಲ, ತವಾರ್ಸ ತಂದಿರಬಹುದು. ಬಹಳ ದಿವಸದ ಹಿಂದ್ಗಡೆ ಅಲ್ಲೊಂದು ಇಲ್ಲೊಂದು ಬಂದಾವ ಅಂತ ಹೇಳ್ತಾರ ಸರ್. ಆದ್ರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಾನು ನೋಡ್ಕೊಂತ ಬಂದೇನಿ, ಯಾರನ್ನಾರು ಕೇಳೀನಿ. ಹೌದು ಸರ್, ಹೌದೌದು. ಭಾಗವಹಿಸ್ಯಾರ ಸರ್, ಆದ್ರ ಬಹುಮಾನಗಳು ಬಂದಿಲ್ಲ ಸರ್. ಹೌದಲ್ಲ? ಎಲ್ಲ ಹೋದ್ರು ಕೂಡ ಬಂದಿಲ್ಲ. ಹೌದಲ್ಲ? ನಿಖರವಾದಂತದ್ದು ಯಾರು ನಮ್ಗೆ ಹೇಳಿಲ್ಲ. ನಾವು ಎಲ್ಲ ಯಾವ ಊರನ್ನ ಕೇಳಿದ್ರು ಬಂದಿಲ್ಲ, ಹೋಗಿ ಭಾಗವಹಿಸಿವ ಅಂತ ಹೇಳಿದಾರೆ ಸರ್. ಭಾಗವಹಿಸಿದವ್ರು ಯಾರು ವಹಿಸಿದ್ರು ಅಂತ ಏನಾರು? ಜಮ್ಮನ ಕಟ್ಟ್ಯಾರ ವಹಿಸ್ಯಾರ ಸರ್. ಆಮೇಲೆ ಕೊಂಕಣ ಕೊಪ್ಪದಾರು ವಹಿಸ್ಯಾರ. ಬೇರೆ ಅಪ್ಪ ಅಂತಂದ್ರ ಬಾದಾಮಿ ತಾಲೂಕು ಅಂದ್ರೆ ಇವ್ 2 ಊರವರು ಮಾತ್ರ ಭಾಗವಹಿಸ್ಯಾರ ಸರ್. ಹೌದಲ್ಲ? ಹೌದು ಸರ್. ಹೌದು. ಬಹುಮಾನ ಬಂದಿಲ್ಲ ಸರ್. ಯಾಕಂದ್ರೆ ನೀವು 2 ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 10-12 ಬಹುಮಾನಗಳು ಬಂದಂಗ. ಒಂದೇ ವರ್ಷದೊಳಗೆ 11 ಪ್ರೈಸ್ ಸರ್. ಒಂದು ವರ್ಷ 11 ಪ್ರೈಸ್ ತಂದ್ರಿ. ರಾಜ್ಯ. ಆಮೇಲೆ ತಮಗೆ ಸ್ಪರ್ಧೆನಲ್ಲಿ ಭಾಗವಹಿಸಕ್ ಹೋಗ್ತೀನಿ ಅಂತ ಅಂದಾಗ ಎಳಿಗುತ್ತಿ ರಂಗಪ್ಪನವರು ಒಳ್ಳೆ ಸಾಹಿತಿಗಳು. ಅವ್ರಿಗೆ ನೈಟ್ 11 ಕಚ್ಚಿ ನಾವು ಅಲ್ರಿ. ಅವರು ಒಳ್ಳೆ ಸಾಹಿತಿಗಳು ಅನ್ನೋದ್ರಲ್ಲಿ ಎರಡನೇ ಮಾತಲ್ಲ. ಏನು ಇಲ್ಲ, ಒಳ್ಳೆ ಗಾಯಕರು. ಅವ್ರ ಬರಹಗಳನ್ನ ನೋಡಿದ್ರೆ ಹೌದು, ಅವನ್ನ ಆಸ್ವಾದನೆ ಮಾಡ್ಬೇಕು. ಅಷ್ಟು ಚಂದ ರೈಟಿಂಗ್ ರೀ ಅವ್ರು. ಹೌದು. ಅದನ್ನ ಬಹಳ ಇತ್ತೀಚೆಗೆ ಹಂಗ ಬರೆಯೋರಿಲ್ಲ ಸರ್. ಅಷ್ಟು ನೈಸ್ ಬರ್ದಿದಾರ. ಅವ್ರ ಮಟ್ಟಕ್ಕ ಅಂತಂದ್ರೆ ಅವ್ರು ಮೀರಿ ಬರ್ದಾರ. ಒಳ್ಳೆ ಸಂಗೀತಗಾರರು, ಒಳ್ಳೆ ಗಾಯಕರು ಧಾರವಾಡ ಮಠದಲ್ಲಂತ ಜಗದಲ್ಲಿ ದೊಡ್ಡ ಜಾಗದಲ್ಲೂ ಕೂಡ ಒಳ್ಳೊಳ್ಳೆ ಬಹುಮಾನಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು. ನೀವು ಹಿಂಗ ನಾವು ಸ್ಪರ್ಧೆಗೆ ಹೋಗ್ತೀವಿ ಅಂತ ಅಂದಾಗ ಅವ್ರು ಏನ್ ಹೇಳಿದ್ರು? ಇಲ್ಲ, ಅವರು ಸ್ಪರ್ಧೆಗೆ ಹೋಗ್ತೀವಿ ಅಂದಾಗ ನಮ್ಗ ದಮಡಿಯವರಿಗೆ ಮಹತ್ವ ಸಿಗಲ್ಲಪ್ಪ. ಅಲ್ಲಿ ತಬಲಾದವ್ರಿಗೆ ಅವರು ಎಲ್ಲ ಬಾರಿಸಿ ರಮ್ಯ ಮಾಡಿಬಿಡ್ತಾರ. ಅವ್ರಿಗೆ ಹೋಗ್ತಾವು, ನಮ್ಮ ದಮಡಿಯವರಿಗೆ ಅಲ್ಲಿ ಪ್ರಾಶಸ್ತ್ಯ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಸರ್ ಅವತ್ತು. ನಾವು ಫಸ್ಟ್ ಹೋಗುವಾಗ ರೀ ಅದು ಅವ್ರಷ್ಟೇ ಬೇರೆ ಅಂದ್ರು ಸರ್. ದಮಡಿಯವರಿಗೆ ಎಲ್ಲ ಇದನ್ನ ಕೊಡಲ್ಲ ಪ್ರಾಶಸ್ತ್ಯ ಎಲ್ಲ, ತಬಲಾ ಇದ್ರೆ ಮಾತ್ರ ನಡೀತಾವ ಸರ್ ಅಲ್ಲಿ ಸುಮ್ಮನೆ ಸ್ಪರ್ಧೆಯಲ್ಲಿ ಅಂತ ಅಂದ್ರು ಸರ್. ಆದ್ರೆ ನಾವು ಏನು ಮಾಡಿದೀವಿ ಅಂದ್ರೆ ಮಂಡ ಧೈರ್ಯ ಅಂತಾರಲ್ಲ, ಹಂಗೆ ನಮ್ಮದು ನಾವು ಸೇವೆ ಮಾಡಿ ಬರ್ತೀವಿ. ನಾವು ನಮಗ ಬಹುಮಾನ ಬೇಡ ಅಂದಿವ್ರಿ. ನಾವು ನೋಡೋಣ ಅದು ಏನಾಗುತ್ತೆ ಅಂತ ತಿಳ್ಕೊಂಡು ನಾವೇನು ಹಂಗೆ ಸಹ ಕಲಾವಿದರ ನಾವು ಒಮ್ಮೆ ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ, ಹೋಗಿ ಇದ್ರಾಗ ಹೋಗ್ಬಿಟ್ಟಿವಿ ಸರ್. ಎಲ್ಲೇ ಫಸ್ಟ್ ಕೊಲ್ಲಾರದಾಗ ಕೊಲ್ಲಾರದೊಳಗ್ರಿ. ಅದು ಹೋದ ತಕ್ಷಣ ಫಸ್ಟ್ಗೆ ನಮ್ದು ಅದೇ ಫಸ್ಟ್ ನಮ್ದು. ಅವಾಗ 4ನೇ ಬಹುಮಾನ ಬಂತು ಸರ್ ನಮ್ಗೆ. ಅದು ಫಸ್ಟ್ ಅದು 4ನೇ ಬಹುಮಾನ ಬಂತು. ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿಬಿಡ್ತು ಸರ್. ಅದು ಸ್ಪರ್ಧೆಗೆ ಅಡ್ಡಾಡ್ತಕ್ಕಂಥದ್ದು.
ಬರ್ಲಿ ಬರ್ಲಾರ್ದ ಇರ್ಲಿ ಹೋಗಿ ಬಂದ್ಬಿಡೋರ್ ನಾವು ಅದ್ ಖರ್ಚು ಏನಾರ ಯಾಕಂದ್ರೆ ಏನ್ರಿ ಮುಂದೆ ಏನಾದ್ರು ಯಾಕಾಗಲಿ ಸರ್ ಅದು ಸೇವೆ ಮಾಡೋದು ಬರೋದು ಮೊದಲು ಮುಖ್ಯ ಅದ. ಆಮೇಲೆ ನಮ್ಮ ಆಸೆ ಏನಿತ್ತಂದ್ರೆ ಅದನ್ನ ತಪ್ಪುಗಳನ್ನ ನಮ್ಮ ತಿಳ್ಕೊಂಬರ್ಬೇಕಂತಕ್ಕಂಥದ್ದು ಪ್ರಧಾನವಾದಂತದ್ದು ಒಂದು ಇದು ಇತ್ತು ಸರ್ ನಮ್ಮ ಮೈಂಡ್ನೊಳಗೆ. ನಮ್ಮ ಭಾಗದಾಗ ಯಾರು ಇಲ್ಲ, ನಮ್ಮ ತಪ್ಪು ಏನದಾವು ಇಲ್ಲಿ ನಾವು ಬರುತ್ತ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಇನ್ನೊಂದು ಮಾತಾಯ್ತಿ, ದಮಡಿ ಅವರಿಗೆ ನಿಮ್ಮ ಸ್ಪರ್ಧೆ ನಡೆದಾಗ ದಮಡಿ ಅವರು ಕೂಡ ಸಿಗಲಾರ್ದಂಗ ಆಗಿದ್ರು. ಹೌದ್ರಿ, ಅವ್ರನ್ನ ಕರ್ಕೊಂಡು ಕಾರ್ಯಕ್ರಮ ಊರಾಗ ಮಾಡ್ತಿದ್ರು. ಸ್ಪರ್ಧೆ ಅಂದಾಗ ಅವನ್ನ ಸರಿಸಿ ಬೇರೆದಾರನ್ನ ಕರ್ಕೊಂಡು ಹೋಗ್ತಿದ್ರು. ಹೌದ್ರಿ ಹೌದು. ಯಾವಾಗ ನೀವು ಈ ಒಂದು ನಿಯಮನ ಜಾರಿ ಮಾಡಿದ್ರಿ, ದಮಡಿ ಅವ್ರನ್ನೇ ಕರ್ಕೊಂಡು ಹುಡುಕಾಡಿದ್ರು. ಬಾರೋ ಮರಾಯ ಹುಡುಕ್ಯಾಡ್ರಿ, ಎಲ್ಲಾರು ಹುಡುಕ್ಯಾಡ್ದ ಸರ್. ತಬಲಾಜಿ ಅವ್ರು ಹುಡುಕ್ಯಾಡಾರ, ಇವ್ರು ಹಚ್ಚಿದ್ರ ನಮ್ಗೆ ಹೆರ್ಕಲ್. ಆಕ್ಚುಲಿ ದಮಡಿ ಅವ್ರನ್ನ ಮಾತಾಡಿಸಿದಿಲ್ರಿ ಸರ್. ಸರಿ ಸರ್ ತಬಲಾದವ್ರು ಹಚ್ಚಾರ ಸರ್. ತಬಲಾದವ್ರು ದಮಡಿ ಅವ್ರನ್ನ ಅಷ್ಟ ಆತ್ರಿ. ತಬಲಾದವ್ರು ಎಲ್ಲೋ ಮೂಲ್ಯಾಗ ಕುಂತಿದ್ವಿ ಸರ್ ನಾವು. ಹೆರ್ಕಲ್ ಇವ್ರು ಹಚ್ಚಿದ್ರ ರವಿ ಅವರು ಎಲ್ಲೋ ಮೂಲ್ಯಾಗ ಕುಂತಿದ್ವಿ ಸರ್. ಒಟ್ರು ಈ ತಬಲಾದಾರಿಗೆ ಬೆಲೆ ಬರೋಂಗ್ ಮಾಡಿ ಇಟ್ಬಿಟ್ರಿ ಅಂತೇಳಿ ಫೋನ್ ಮಾಡಿ ತಬಲಾದಾರಿಗೆ ಸರ್. ತಬಲಾದಾರಿಗೆ ಏನಾಗಿತ್ತು, ಎರಡೆರಡು ಕೊಡೋದ್ರಿಂದ ಅಲ್ಲಿ ಅವರು ಕೆಲವು ತಬಲಾದಿಯವ್ರನ್ನ ಗಣನೆ ತಗೋತಿದ್ದಿಲ್ಲ. ಮೇನ್ ಇದ್ದಾರ ಕರ್ಕೊಂಡು ಹೋಗೋದು ಬಹುಮಾನ ತಂದ್ಬಿಡೋದು ಅಂತ ಬಂದಿತ್ತು ಸರ್. ಅವಾಗ ಏನಾಗ್ತತ್ತ, ನಮಗ ಇನ್ನೊಬ್ಬರ ಕಲಾವಿದರು ಬೆಳೆದ ಯಾವಾಗ ಅಂತ ನನಗ ಕಲ್ಪನೆ ಬಂದಿದ್ರಿ. ಅದು ಕಲಾವಿದರು ಎತ್ತರ ಮಟ್ಟಕ್ಕಿದ್ದವರು ಇರ್ಬೇಕು ನಮಗ, ಇವ್ರು ಹೋಗಿ ಎತ್ತರ ಮಟ್ಟಕ್ಕೆ ಮುಟ್ಟಾಕ ಅವಕಾಶನೂ ಸಿಗ್ಬೇಕು ಇವ್ರಿಗೆ. ಈ ಮಾತನ್ನ SG ಬೂದ್ಯಾಳದ ರವಿ ಹೆರ್ಕಲ್ ರೀ ಅವ್ರ ಅಡ್ಡ ಹೆಸರು ಹೆರ್ಕಲ್. ಅವರು ಮಾತಾಡಿದ್ರು. ಹೌದ್ರಿ ಹೌದೌದು, ಅವ್ರು ಫೋನ್ ಹಚ್ಚಿ ಮಾತಾಡ್ಯಾರ ಸರ್ ನನಗ ಅವರು. ಹೌದನ್ರಿ. ಆಮೇಲೆ ಇದ್ದಕ್ಕಿದ್ದಂಗ ದಮಡಿಯವರೆಲ್ಲ ಹೊರಗೆ ಬಂದ್ರಲ್ಲ ಸರ್. ಬಂದ್ರು ಎಲ್ಲ ಎಲ್ಲೆಲ್ಲೋ ಮೂಲ್ಯಾಗ ಕುಂತಿರ್ತಕ್ಕಂಥ ತಬಲಾದವ್ರು ಹೊರಗೆ ಬಂದ್ರು. ಹೌದ್ರಿ ಹೌದಲ್ಲ. ಆಮೇಲೆ ಮೂಲತಃ ನಮ್ಮ ಭಜನೆ ಸ್ಟಾರ್ಟ್ ಆಗಿದ್ದಂದ್ರ ಸರ್ ದಮಡಿಯಿಂದನ ಸ್ಟಾರ್ಟ್ ಆಗಿದ್ದದು. ಮೂಲತಃ ತಬಲಾ ಇರ್ಲಿಲ್ಲ. ಅದು ದಮಡಿಯಿಂದನ ಸ್ಟಾರ್ಟ್ ಆಗಿದ್ದು ಸರ್. ಹಳೆ ದಮಡಿಗೆ ಬಂತು ಬಂತಂತ ನಾವ್ ಹೆಂಗ್ ಬಂದ್ರಲ್ಲ. ಅಲ್ಲ ಬಂದಿದೆ, ಅಷ್ಟು ಜನ ಬರ್ಲಿಲ್ಲ ಅಂತ ದಮಡಿಯವರು ಬಾಳ ಬಂದಿದ್ರಲ್ಲ ಅವತ್ತ. ಆಮೇಲೆ ನಮಗ ಒಂದು ಯಶಸ್ಸು ಏನಂದ್ರ ಸರ್, ಅಷ್ಟು ಮಟ್ಟದ ಜನ ಎಲ್ಲಿಯೂ ಕೂಡಿರ್ಲಿಲ್ಲ. ನಾವು ಇಷ್ಟೆಲ್ಲಾ ಹೋಗಿದೀವಿ ಸರ್. ಕೂಡಿರ್ಲಿಲ್ಲ. ಬಾಳ 3,500-4,000 ಜನ ಸರ್ ಅವತ್ತು ಬಂದಂತವ್ರು ಸರ್. ಅವತ್ತು ಎಂದೂ ಆ ತರನಾಗಿ ಜನಗಳನ್ನ ನಾವು ನೋಡಿದ್ದಿಲ್ಲ. ಜನಗಳನ್ನ ನೋಡಿ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ, ಇದು ಪ್ರಸಾದ ಸೇವೆ ಹೆಂಗ ಎಲ್ಲ ಏನಾಗಿತ್ತಪ್ಪ ಅಂತಂದ್ರೆ ನಾವು ಒಳಗದೀವಿ. ಎಲ್ಲಿ ಸ್ಟೇಜ್ ಮೇಲೆ ಬಿಟ್ಟು ಬಂದಿಲ್ಲ. ಹೆಂಗ್ ಮಾಡ್ತಾರೋ ನಮ್ಮ ಕಮಿಟಿಯವರು ಅಂತಂದೀವಿ ನಾವು. ಅವರು ಜನಗಳು ನಮಗ್ ಒಂದು ಕೂದಲಲ್ಲಿ ಅಷ್ಟು ಊಟದಲ್ಲಿ ತೊಂದರೆ ಆಗ್ಲಿಲ್ಲ ಅಂತ ಮಾರದಿನ ಎಲ್ಲರೂ ಫೋನ್ ಹಚ್ಚಾಕತ್ತ ಸರ್. ಕುಂತಲ್ಲಿ ಚಾ ಕೊಟ್ರು ಸರ್. ಅದು ರಾಮಾನಂದ್ರ ಕೆಪಾಸಿಟಿ ಸರ್ ನಮ್ಮಲ್ಲಿ ಸಾಮರ್ಥ್ಯ. ಆಮೇಲೆ ನಾವು ಅವ್ರನ್ನ ಭಾಳ ಅಂದ್ರೆ ಭಾಳ ಅಲ್ಲಿ ವರ್ಕರ್ಸ್ ಅನ್ ಸರ್ ಅವ್ರು ಹೆಂಗ್ ಮಾಡ್ಯಾರೋ ಏನು ಗೊತ್ತಿಲ್ಲ, ಯಾರಿಗೂ ಏನು ತೊಂದರೆ ಆಗಿಲ್ಲ. ರೊಟ್ಟಿ ಸಾಂಬಾರು ಎಲ್ಲವನ್ನು ಸರ್ ಅಚ್ಚುಕಟ್ಟಾಗಿ ಕೊಟ್ರ ಸರ್. ಅಷ್ಟು ಜನ ಕೂಡ ಎಷ್ಟ ಟೈಮ್ ಕೊಡ್ಯಾರ ಸರ್ ಜನ. ಅವಾಗ ನಿರೀಕ್ಷೆ ಇರ್ಲಿಲ್ಲ. ಮುದುಕರಿಗೆ ಬದುಕರಿಗೆ ಇದ್ದಲ್ಲೇ ತಂದು ಕೊಟ್ರ ಸರ್. ಕುಡಿಯಾಕ ನಿರೀಕ್ಷೆ ಇರ್ಲಿಲ್ಲ ನಮಗ. ಅವ್ರಂತೂ ದೊಡ್ಡ ತಪಸ್ಸು ಅದು ಒಂದ್ ನಮಗ. ಅವ್ರ ಏನ್ ಅಡಿಗೆ ಅವ್ರದ್ದು ಸರ್, ಅವ್ರನ್ನ ಬಹಳ ಎಷ್ಟು ನೆನೆದ್ರು ಕಡಿಮೆನೆ ಅಂತ ಕೆಲಸ ಮಾಡ್ಯಾರ. ಬಹಳ ಕಾರ್ಯಕರ್ತರು ಸರ್. ಎಲ್ಲ ಕಮಿಟಿಯವರು, ಇಡೀ ನಮ್ಮ ಮಠದ ಕಮಿಟಿಯವರು ಸರ್ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದಾರೆ ಸರ್ ಅಲ್ಲಿ. ಓಕೆ, ಆ ಮಠದ ಯಶಸ್ಸಿಗೆ ನಿಜವಾದ ಕಾರ್ಯಕರ್ತರ ಕಾರಣ ಅಂತ ಅನ್ಬೇಕು. ಅಲ್ಲಿ ಕಮಿಟಿಯವರು ಭಕ್ತರು ಭಾಳ ಅಂದ್ರೆ ಭಾಳ ಸರ್. ಭಾಳ ಇದ್ದಲ್ಲೇ ಬಂದು ಊಟದ ವ್ಯವಸ್ಥೆ ಆಯ್ತು, ಒಂದು ನೀರಿನ ವ್ಯವಸ್ಥೆ ಆಯ್ತು, ಒಂದು ಚಾದ ವ್ಯವಸ್ಥೆ ಆಯ್ತು. ಗಿರೀಶ್ ಪಾಟೀಲ್ ಆಗಿರ್ಬೋದ್ರಿ, ಯಾಂಕನ್ನ ತುಂಬರಮಟ್ಟಿ ಆಗಿರ್ಬೋದು, ಯಾಂಕನ್ನ ಮೆಟಗುಡ್ ಆಗಿರ್ಬೋದು, ಮಾಂತೇಶ ಸುಳಿಕೇರಿ ಅವ್ರ ಆಗಿರ್ಬೋದ್ರಿ. ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಸರ್ ಭಾಳ ಅಂದ್ರೆ ಭಾಳ ನಮ್ಮ ಅವತ್ತು ನಮ್ಮ ಇದಕ್ಕ ಅಚ್ಚುಕಟ್ಟಾದಂಥ ವ್ಯವಸ್ಥೆ ನಡೀಲಿಕ್ಕೆ ಅಲ್ಲಿದ್ದಂಥವ್ರು ಎಲ್ಲರೂ ಸರ್. ಹೆಸರು ಹೇಳಿದ್ರೆ ಇದು ಅಲ್ಲ, ಅಲ್ಲಿ ಭಾಳ ಜನ ಅದಾರ ಸರ್. ಇನ್ನು ಎಲ್ಲರೂ ನಮ್ಗೆ ಹಂಗ ಬೆಂಬಲವನ್ನು ನೀಡಿದ್ರು ಸರ್ ಅಲ್ಲಿ ಅವತ್ತು. ಓಕೆ, ಭಾಗ 2 ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಭಾಗ 3 ಮತ್ತೆ ಮುಂದುವರಿಯುತ್ತೆ.